ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂಧದ 7ನೇ ಅಧ್ಯಾಯದ 36ನೇ ಶ್ಲೋಕ. ಈ ಶ್ಲೋಕವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾ ಇದ್ದಾನೆ. ಮತ್ತಂ ಪ್ರಮತ್ತಮುನ್ಮತ್ತಂ ಸುಪ್ತಂ ಬಾಲಂ ಸ್ತ್ರಿಯಂ ಜಡಂ ಪ್ರಪನ್ನಂ ವಿರಥಂ ಭೀತಂ ನರಿಪುಂ ಹಂತಿ ಧರ್ಮವಿತ್. ಈ ಶ್ಲೋಕದ ಅನುವಾದ ಹೀಗಿದೆ: ಧರ್ಮ ತತ್ವಗಳನ್ನು ಅರಿತವನು ಉದಾಸೀನ ಮನೋಭಾವದವನನ್ನು, ಪಾನಮತ್ತನನ್ನು, ಹುಚ್ಚನನ್ನು, ನಿದ್ರಿಸುತ್ತಿರುವವನನ್ನು, ಹೆದರಿದವನನ್ನು ಅಥವಾ ವಿರಥಿಯನ್ನು ಕೊಲ್ಲುವುದಿಲ್ಲ. ಹಾಗೆಯೇ ಬಾಲಕನನ್ನು, ಸ್ತ್ರೀಯನ್ನು, ಮೂರ್ಖನನ್ನು ಅಥವಾ ಶರಣಾಗತನಾದವನನ್ನು ಕೊಲ್ಲುವುದಿಲ್ಲ. ಧರ್ಮತತ್ವ ತಿಳಿದ ಯೋಧನು ಪ್ರತಿಭಟನೆ ಮಾಡದ ವೈರಿಯನ್ನು ಎಂದೂ ಕೊಲ್ಲುವುದಿಲ್ಲ. ಹಿಂದೆ ಯುದ್ಧಗಳು ಧಾರ್ಮಿಕ ತತ್ವಗಳ ಆಧಾರದ ಮೇಲೆ ನಡೆಯುತ್ತಿದ್ದವು, ಇಂದ್ರಿಯ ತೃಪ್ತಿಗಾಗಿ ಅಲ್ಲ. ಶತ್ರುವು ಪಾನಮತ್ತನಾಗಿದ್ದರೆ, ನಿದ್ರೆ ಮಾಡುತ್ತಿದ್ದರೆ ಅಥವಾ ಮೇಲೆ ಸೂಚಿಸಿದಂತೆ ಇದ್ದರೆ ಅವನನ್ನು ಕೊಲ್ಲುವಂತಿರಲಿಲ್ಲ. ಇವು ಧರ್ಮಯುದ್ಧದ ಕೆಲವು ನೀತಿ ಸಂಹಿತೆಗಳು. ಹಿಂದೆ ಸ್ವಾರ್ಥ ರಾಜಕಾರಣಿಗಳ ಮನಸ್ಸೋ ಇಚ್ಛೆ ಯುದ್ಧಗಳ ಘೋಷಣೆಯಾಗುತ್ತಿರಲಿಲ್ಲ. ಅವು ಸಕಲ ದೋಷ ಮುಕ್ತವಾದ ಧಾರ್ಮಿಕ ತತ್ವಗಳ ಅನುಸಾರ ನಡೆಯುತ್ತಿದ್ದವು. ಧರ್ಮಾವಲಂಬಿಯಾದ ಹಿಂಸಾಚಾರವು ಅಹಿಂಸೆ ಎನಿಸಿಕೊಳ್ಳುವುದಕ್ಕಿಂತ ಉತ್ತಮವಾದದ್ದು.